ಅಂಡ್ ವೆಲ್ಕಮ್ ಬ್ಯಾಕ್ ಟು ಮಂಥನ ಕ್ರಿಯೇಷನ್ಸ್. ಇವತ್ತು ಹೊಸ ರೀತಿ ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸ್ಟೋನ್ ಚೈನ್ ಕಟ್ ಮಾಡಿಸ್ ಕುಂದನ್ಸು, ಡ್ರಾಪ್ ಶೇಪ್ ಕುಂದನ್ಸು, 3mm ರೌಂಡ್ ಕುಂದನ್ಸು, ಫ್ಯಾಬ್ರಿಕ್ ಗ್ಲೂ, ಮೆಟಲ್ ಬ್ಯಾಂಗಲ್ಲು, 60 ವರ್ಷಗಳಲ್ಲಿ ದಾರ ಸುತ್ಕೋತಾ ಇದ್ದೀನಿ. ಇದಕ್ಕೆ 6 2 ಕಟ್ ಮೆಟಲ್ ಬ್ಯಾಂಗಲ್ಗೆ ಈ ದಾರನ ಸುತ್ಕೋತಾ ಇದ್ದೀನಿ. ನೀಟಾಗಿ ರ್ಯಾಪ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಎಲ್ಲೂ ಇದು ಬರದೇ ಇರೋ ರೀತಿ, ಎಲ್ಲೂ ಬ್ಯಾಂಗಲ್ ಕಾಣದೇ ಇರೋ ರೀತಿ ಸುತ್ಕೊತಾ ಇದ್ದೀನಿ. ನೋಡಿ, ಸುತ್ಕೊಂಡಾದ್ಮೇಲೆ ಈ ರೀತಿ ಇದೆ. ಇದು ಡ್ರಾಪ್ ಶೇಪಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಡ್ರಾಪ್ ಶೇಪಲ್ಲಿ ನೋಡಿ, ಒಂದು 4mm ಸ್ಕ್ವೇರ್ ಶೇಪ್ ಕುಂದನ್ಸ್ನ ಅಂಟಿಸ್ಕೊಂಡು 4mm ಸ್ಕ್ವೇರ್ ಶೇಪ್ ಕುಂದನ್ಸ್ ಅಂಟಿಸ್ಕೊಂಡು ಈ ರೀತಿ ಸುತ್ತ 3mm ಕುಂದನ್ಸ್ನ, ವೈಟ್ ಕುಂದನ್ಸ್ನ ಅಂಟಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ಡ್ರಾಪ್ ಶೇಪ್ ಕುಂದನ್ಸ್ನ ಅಂಟಿಸ್ತಾ ಇದ್ದೀನಿ ಈ ರೀತಿ. ಮತ್ತು 4mm ಡ್ರಾಪ್ ಶೇಪ್ ಸ್ಕ್ವೇರ್ ಶೇಪ್ ಕುಂದನ್ಸ್ನ ಅಂಟಿಸ್ಕೊಂಡು ಮತ್ತು ಸುತ್ತ 3mm ರೌಂಡ್ ಶೇಪ್ ಕುಂದನ್ಸ್ನ ಅಂಟಿಸ್ಕೋತಾ ಇದ್ದೀನಿ. ಈ ಥರ ಡ್ರಾಪ್ ಶೇಪ್ ಬರೋ ರೀತಿ ಆ ಕಡೆ ಈ ಕಡೆ ಡ್ರಾಪ್ ಕುಂದನ್ಸ್ನ ಅಂಟಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಕ್ವೇರ್ ಶೇಪ್ ಕುಂದನ್ನ ಅಂಟಿಸ್ಕೊಂಡು ಬಾಲ್ ಚೈನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಚೈನಲ್ಲಿರೋ ಸ್ಟೋನನ್ನು ಅಂಟಿಸ್ತಾ ಇದ್ದೀನಿ. ಇಲ್ಲಿ ಬಾಲ್ ಚೈನನ್ನು ಕಟ್ ಮಾಡಿ ಇಟ್ಕೊಂಡಿರೋ ಸ್ಟೋನನ್ನು ಇಲ್ಲಿ ಅಂಟಿಸ್ತಾ ಇದ್ದೀನಿ. ಈ ರೀತಿ ಬರುತ್ತೆ ಡಿಸೈನು. ಸುತ್ತ ಆ ರೀತಿ ಒಂದು 3mm ಕುಂದನ್ಸ್ ಅಂಟಿಸ್ಕೊಂಡು ಒಂದು ಸರಿ ಬಾಲ್ ಚೈನ್ ಕಟ್ ಮಾಡಿ ಅಂಟಿಸ್ಕೊಂಡು ಒಂದೊಂದು ಸರಿ ಆ ರೀತಿ ಫುಲ್ ಬ್ಯಾಂಗಲ್ಸ್ ಎಲ್ಲ ಮಾಡ್ಕೋಬೇಕು. ನೋಡಿ, ಬ್ಯಾಂಗಲ್ಸ್ ಎಲ್ಲ ಆದಮೇಲೆ ಡಿಸೈನ್ ಈ ರೀತಿ ಬಂದಿದೆ. ಮತ್ತು 6 ಕಟ್ ಬ್ಯಾಂಗಲ್ ತೊಗೊಂಡು ಅದಕ್ಕೆ 15 ವರ್ಷ ದಾರನ ಸುತ್ಕೊತಾ ಇದ್ದೀನಿ. 6 ಕಟ್ ಮೆಟಲ್ ಬ್ಯಾಂಗಲ್ಗೆ ದಾರನ ಈ ರೀತಿ ಸುತ್ಕೋತಾ ಇದ್ದೀನಿ. 15 ವರ್ಷಗಳಲ್ಲಿ ದಾರ ತೊಗೊಂಡು, ಯಾರಿಗಾದರೂ ಈ ಬ್ಯಾಂಗಲ್ ಬೇಕು ಅಂದರೆ ಫಸ್ಟಲ್ಲಿ ನಂಬರ್ ಫ್ಲೋ ಆಗ್ತಾಯಿದೆ, ಆ ನಂಬರ್ಗೆ ಆರ್ಡರ್ ಮಾಡ್ಬೋದು. ನೋಡಿ, ಈ ರೀತಿ ಸುತ್ಕೋತಾ ಇದ್ದೀನಿ. ಇದಕ್ಕೆ ಬಾಲ್ ಚೈನನ್ನು ಕಟ್ ಮಾಡಿಕೊಂಡು ಅದರ ಬಾಲನ್ನು ಅಂಟಿಸ್ತಾ ಇದ್ದೀನಿ ಸುತ್ತ. ನೋಡಿ, ಎಲ್ಲ ರೆಡಿ ಆದಮೇಲೆ ಈ ರೀತಿ ಇದೆ ಬ್ಯಾಂಗಲ್ಸು.